ಆ್ಯಂಡ್ ಆ್ಯನಿವರ್ಸರಿ ಕೂಡ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಇವತ್ತು ಯುಗಾದಿ ಹಬ್ಬದ ಬ್ಲಾಗ್ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ. ಹಬ್ಬ ಅಂದಮೇಲೆ ಎಷ್ಟೊಂದು ಕೆಲಸ ಇರುತ್ತಲ್ವ, ಸೊ ಹಾಗಾಗಿ ಮಕ್ಕಳು ಮಲಗಿದ್ದಾಗ್ಲೇ ಕೆಲವೊಂದು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಈ ಸಮ್ಮರಲ್ಲಿ ನಮ್ಮ ಸ್ಕಿನ್ ತುಂಬಾನೇ ಡ್ರೈ ಆಗ್ತಾ ಇರುತ್ತೆ, ಸೊ ಹಾಗಾಗಿ ಕೆಲವೊಂದು ಹೋಮ್ ರೆಮಿಡೀಸ್ನ ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಜೊತೆಗೆ ವಾವ್ ಬ್ರ್ಯಾಂಡ್ ಫೇಸ್ ವಾಶ್ನ ಕೂಡ ಬಳಸೋದ್ರಿಂದ ನನ್ನ ಸ್ಕಿನ್ ತುಂಬಾನೇ ಹೈಡ್ರೇಟ್ ಆಗಿ ಆ್ಯಂಡ್ ಗ್ಲೋಯಿಂಗ್ ಆಗಿ ಇಟ್ಕೊಳೋದಕ್ಕೆ ಈ ಒಂದು ಫೇಸ್ ವಾಶ್ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಸೊ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಯುಗಾದಿ ಹಬ್ಬ, ಸೊ ನಮಗೆ ಇದೇ ಹೊಸ ವರ್ಷ ಅಲ್ವಾ, ಸೊ ಹಾಗಾಗಿ ದೇವ್ರ ಹತ್ರ ಬಂದು ಸೊ ಈ ಒಂದು ವರ್ಷ ಎಲ್ಲ ಚೆನ್ನಾಗಿರ್ಲಪ್ಪ ಅಂತ ಬೇಡ್ಕೊಂಡು ಇವಾಗ ಮಕ್ಕಳಿಗೆ ಹಾಲನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಮಕ್ಕಳು ಎದ್ದ ತಕ್ಷಣ ಅವರಿಗೆ ಹಾಲು ಬೇಕಾಗತ್ತೆ, ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಬಿಟ್ಟು ನಾನಿಲ್ಲಿ ಹೊಸಲು ಪೂಜೆನ ಮಾಡ್ಕೋಣ ಅಂತ ಬಂದೆ. ನನಗೆ ಯೂಶ್ವಲಿ ರಂಗೋಲಿ ಬಿಡಿಸೋದಕ್ಕೆ ಬರೋದಿಲ್ಲ, ಸೊ ಅದರಲ್ಲೂ ಈ ಹಬ್ಬದ ಟೈಮಲ್ಲಂತೂ ರಂಗೋಲಿ ಏನಾದರೂ ಒಂದು ಬಿಡಿಸ್ಬೇಕು ಅಂತ ಖುಷೀಲಿ ಬಂದಿರ್ತೀನಿ. ಸೊ ಹಾಗಾಗಿ ಮೊಬೈಲ್ ನೋಡ್ಕೊಂಡಲ್ಲೇ ಬಿಡಿಸೋಣ ಇವತ್ತು, ಹೇಗಾದ್ರು ಟ್ರೈ ಮಾಡೋಣ ಅಂತ ನೋಡಿದ್ರೆ ಟಾಪ್ ಆಗೋಯ್ತು. ಸಂದೀಪ್ ನೋಡಿದ್ರೆ ನೆಗಾಡ್ತಾರೆ ಅಂದ್ಕೊಂಡು ಹಾಗೆ ವೈಪ್ ಮಾಡಿ ಸೊ ನಾರ್ಮಲಾಗಿ ನಂದು ರಂಗೋಲಿ ಹಚ್ಚಿದೆ, ಸೊ ರೆಡಿಮೇಡ್, ಸೊ ಅದನ್ನು ನಾನು ತೊಗೊಂಡು ರಂಗೋಲಿನ ಬಿಡಿಸಿದ್ದಾಯಿತು. ಸೊ ನೀವೇ ನೋಡ್ತಾ ಇರ್ಬೋದು ಯಾವ ಶೇಪಲ್ಲಿ ಬಂತು ಅಂತ. ನಿಜವಾಗ್ಲೂ ನಗು ಬರ್ತಾಯಿತ್ತು. ಬಟ್ ನೆಕ್ಸ್ಟ್ ಟೈಮ್ ಹಬ್ಬದಲ್ಲಿ ನಾನು ಕಲ್ತ್ಕೊಂಡು ಕ್ಲೀನಾಗಿ ರಂಗೋಲಿ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಈ ವರ್ಷ ಯುಗಾದಿ ಹಬ್ಬನ ತುಂಬಾ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಟ್ ಎಷ್ಟೇ ಸಿಂಪಲ್ ಆದ್ರೂ ಮಾವಿನ ತೋರಣ ಕಟ್ಟಲೇಬೇಕಲ್ವ, ಸೊ ಹಾಗಾಗಿ ಇವಾಗ ಮಾವಿನ ತೋರಣಕ್ಕೆ ನಾನು ಮಾವಿನ ಸೊಪ್ಪನ್ನ ತರೋಣ ಅಂತ ನಾನು ಮತ್ತು ವಶಿಷ್ಠ ಹೊರಟ್ವಿ. ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರತ್ತೆ. ಸೊ ಮನೆ ಮುಂದೆ ಹೊಂಗೆ ಮರ ಹಾಕಿದ್ದೀವಿ ಅಂತ ಹೇಳಿದ್ದೆ. ಆ ಹೊಂಗೆ ಮರದ ಹೂವಿನ ಎಷ್ಟೊಂದು ಬಿದ್ದಿದೆ ನೋಡಿ, ಸಖತ್ತು ಕೆಳಗೆ ಉದ್ರು ಬಿಟ್ಟಿತ್ತು. ಹೊಂಗೆ ಮರನ ನಾವು ಹಾಕಿದ್ದು ಮೇನ್ ಉದ್ದೇಶನೇ ನಮ್ಮ ಬಿಲ್ಡಿಂಗ್ಗೆ ಬಿಸಿಲು ಜಾಸ್ತಿ ಬೀಳಬಾರ್ದು ಅಂತ. ಸೊ ತುಂಬಾ ಚೆನ್ನಾಗಿ ನೆರಳು ಬರುತ್ತೆ ಇಲ್ಲಿ. ಸೊ ಇಲ್ಲಿ ನಿಂತ್ಕೊಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಂಜೆ ಟೈಮು. ಈ 2 ಹೊಂಗೆ ಮರದ ಜೊತೆಗೆ ಒಂದು ಮಾವಿನ ಗಿಡನೂ ಕೂಡ ಹಾಕಿದ್ವಿ. ಸೊ ಬೆಸ್ಟ್ ಪಾರ್ಟ್ ಅಂದರೆ ಈ ಹಬ್ಬದಲ್ಲಿ, ಸೊ ನಾವು ಹಾಕಿರುವಂಥ ಮಾವಿನ ಗಿಡದಲ್ಲಿ ಈ ಸತಿ ತೋರಣಕ್ಕೆ ಎಲೆಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಚಿಕ್ಕದನೇ, ಬಟ್ ತೋರಣ ಮಾಡೋದಕ್ಕೆ ಬೇಕಾಗಷ್ಟು ಎಲೆಗಳಿದ್ದು. ಕೆಲವೊಂದು ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡೆ ಇವಾಗ ಪೂಜೆ ಮಾಡೋಕ್ಕಿಂತ ಮುಂಚೆ ಬೇವು ಮತ್ತು ಬೆಲ್ಲನ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಬೇವು ಬೆಲ್ಲನ ನಾನು ಮಾಡೋ ಅಂಥದ್ದು ತುಂಬಾ ಸಿಂಪಲ್ಲಾಗಿ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕೋದು. ಸೊ ಕೊಬ್ಬರಿ ಮತ್ತು ತೆಂಗಿನಕಾಯಿ ಏನೂ ಕೂಡ ಬಳಸೋದಿಲ್ಲ ಇಲ್ಲಿ. ಬೇವು ಬೆಲ್ಲ ಮಾಡ್ಕೊಳೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹುರ್ಗಡ್ಲೆನ ಬಳಸಿದ್ರೆ ಅದ್ರ ಜೊತೆಗೆ ನಾನು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಬಿಟ್ಟು ಅದಕ್ಕೆ ನಾನು 5ರಿಂದ 6 ಬೇವಿನ ಎಲೆಗಳನ್ನು ಕೂಡ ಸೇರಿಸ್ಬಿಟ್ಟು ನೈಸ್ ಪೌಡರ್ ಮಾಡಿಕೊಂಡ್ರೆ ಆಯಿತು. ಕೆಲವರು ಈ ಥರ ಮಾಡಿದ್ರೆ, ಇನ್ನೂ ಕೆಲವರು ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿನ ಕೂಡ ಯೂಸ್ ಮಾಡ್ತಾರೆ. ಸೊ ಅದು ಬೇರೆ ರೀತಿಯೇ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದು ಪ್ಲೇನಾಗಿ ಆ್ಯಂಡ್ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾನು ಹಾಕಿರುವಂಥದ್ದು. ಪೂಜೆನ ಮುಗಿಸ್ಕೊಂಡು ಫಸ್ಟ್ ನೈವೇದ್ಯಕ್ಕೆ ಬೇವು ಬೆಲ್ಲನ ಇಟ್ಬಿಟ್ಟು ನಾನಿಲ್ಲಿ ನೆಕ್ಸ್ಟ್ ಹಬ್ಬದ ಅಡುಗೆನ ರೆಡಿ ಮಾಡೋಣ ಅಂತ ಹೋದೆ. ಸೊ ಹಬ್ಬದ ಅಡುಗೆನೂ ಕೂಡ ನಾನು ನೈವೇದ್ಯ ಮಾಡೋದ್ರಿಂದ ಸೊ ಇವತ್ತು ಟೇಸ್ಟ್ ನೋಡ್ದಲ್ಲೇ ಅಡುಗೆ ಮಾಡುವಂಥದ್ದು.
ಯುಗಾದಿ ಹಬ್ಬದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ಅಗಸ್ತ್ಯನಿಗೆ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ತನಕನೂ ಕೂಡ ಆಯಿಲ್ ಮಸಾಜ್ನ ಮಾಡಿದೆ. 2 ವರ್ಷ ಆದಮೇಲೆ ಅಗಸ್ತ್ಯನಿಗೆ ಆಯಿಲ್ ಮಸಾಜ್ ಮಾಡೋದನ್ನೇ ಮರ್ತ್ಬಿಟ್ಟೆ. ಸೊ ಅಗಸ್ತ್ಯನಿಗೆ ಆಯಿಲ್ ಮಸಾಜ್ ಅಂದರೆ ಯೂಶ್ವಲಿ ತುಂಬಾ ಇಷ್ಟ ಆಗುತ್ತೆ, ಅವನೇ ಬಂದ್ಬಿಡ್ತಾನೆ. ಅಗಸ್ತ್ಯ 3 ಮಂತ್ಸ್ ಇದ್ದಾಗಿಂದನೂ ಕೂಡ ನಾನೇ ರೆಗ್ಯುಲರ್ ಆಗಿ ಅವನಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಆಯಿಲ್ ಮಸಾಜ್ ಹೇಗೆ ಮಾಡ್ಕೊಳೋದು, ಸಣ್ಣ ಮಕ್ಕಳಿಗೆ ಪುಟ್ಟು ಮಕ್ಕಳು ಇರ್ತಾರಲ್ವ, ಸೊ ತುಂಬಾ ಕಷ್ಟ ಅಂತ ಹೇಳ್ಬೋದು ಆಯಿಲ್ ಮಸಾಜ್ ಮಾಡುವಂಥದ್ದು. ಅಂಥ ಪುಟ್ಟು ಮಕ್ಕಳಿಗೆ ಹೇಗೆ ಆಯಿಲ್ ಮಸಾಜ್ನ ಮಾಡ್ಕೊಳೋದು ಅಂತ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದರೂ ವಿಡಿಯೋ ಬೇಕಾದರೆ ನನ್ನ ಚಾನಲ್ಲಿ ಚೆಕ್ ಮಾಡ್ಬೋದು. ಸೊ ಇವಾಗ ಬೇವಿನ ಸೊಪ್ಪನ್ನ ಕೂಡ ನಾನು ಮಿಕ್ಸ್ ಮಾಡಿದ್ದೆ ಆಯಿಲಲ್ಲಿ, ಸೊ ಒಳ್ಳೆಯದು ಅಂತ. ಹಾಗೆಯೇ ಅಡುಗೆ ಕೂಡ ಮಧ್ಯದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲದೂ ಕೂಡ ಅಟ್ ಎ ಟೈಮ್ ಆಗಬೇಕಲ್ವ, ಸೊ ಹಾಗಾಗಿ ಹಾಗೇನೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾವು ನುಗ್ಗೆಕಾಯಿ ಸಾಂಬಾರನ್ನೇ ಮಾಡುವಂಥದ್ದು. ಬೇರೆ ತರಕಾರಿ ಸಾಂಬಾರು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಸೊ ನಮ್ಮ ಊರುಗಳಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ 99% ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರೇ ಆಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಅದೇ ರೀತಿ ಊರ ಕಡೆ ಹೇಗೆ ಮಾಡ್ತಾರೆ ಹಾಗೆಯೇ ನಾನು ಕೂಡ ಇಲ್ಲೂ ಕೂಡ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ವಿಶೇಷ ಅಂದರೆ ವಸಿಷ್ಠ ಬೆಳಿಗ್ಗೆನೇ ಎದ್ಬಿಟ್ಟು ನಮ್ಮ ಲೇಔಟ್ ಫುಲ್ ಒಂದು ರೌಂಡ್ ಹೊಡೆದ್ಬಿಟ್ಟು ಹೇಗೋ ಒಂದು ಮಾವಿನಕಾಯಿ ತೊಗೊಬಂದಿದ್ದ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಡೋಮ್ಮ ಅಂತ, ಹಾಗಾಗಿ ಅವನಿಗೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡಿದೆ. ತುಂಬಾ ರುಚಿಯಾಗಿ ಬಂದಿತ್ತು. ಅಂತೂ ಹಬ್ಬದ ಅಡುಗೆ ಎಲ್ಲ ಮಾಡಿ ಮುಗೀತು. ಸೊ ಇವಾಗ ಫೈನಲಿ ದೇವರಿಗೆ ನೈವೇದ್ಯನ ಮಾಡ್ತಾಯಿದ್ದೀನಿ. ಅಗಸ್ತ್ಯ ಇವತ್ತಿಂದ ತುಂಬಾ ಹಠ ಮಾಡ್ತಿದ್ದ, ಹೊಸ ಡ್ರೆಸ್ಸನ್ನು ಕೂಡ ಹಾಕ್ಕೊಳ್ಲಿಲ್ಲ. ಸೊ ಮಕ್ಕಳು ಒಂದೊಂದು ಟೈಮ್ ಒಂದೊಂದು ಥರ ಅಲ್ವಾ, ಆ್ಯಂಡ್ ಎಲ್ಲ ಉಲ್ಟಾನೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಾವು ದೇವ್ರ ಮನೆಯಲ್ಲಿ ಅಗರಬತ್ತಿನ ಇಡೋದಿಲ್ಲ, ಸೊ ಸೇಫ್ಟಿ ಪರ್ಪಸ್ ಆಗಿ. ಸೊ ಆಚೆ ನಾವು ಪಾಟ್ಗಳು ಇಟ್ಟಿರ್ತೀವಲ್ಲ, ಸೊ ಅಲ್ಲಿ ನಾವು ಸಿಗಿಸ್ಬಿಡ್ತೀವಿ. ಇವತ್ತು ಹಬ್ಬಕ್ಕೋಸ್ಕರ ಇಷ್ಟು ಅಡುಗೆನ ಮಾಡಿದೆ. ಸೊ ಒಬ್ಬಟ್ಟಂತೂ ಕಂಪಲ್ಸರಿ. ಹ್ಯಾಪಿ ಯುಗಾದಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಹಬ್ಬನ ನೀವೆಲ್ಲರೂ ಕೂಡ ಚೆನ್ನಾಗಿ ಆಚರಿಸಿದ್ರ ಅಂತ ಅನ್ಕೊಂಡಿದೀನಿ. ಸೊ ಬೇವು ಬೆಲ್ಲ ಹಚ್ಚೋ ಈ ಹಬ್ಬನ ಎಂಡ್ ಮಾಡ್ತಾರೆ, ಬಟ್ ಇವತ್ತು ಚಂದ್ರ ಕಾಣಿಸ್ಲೇ ಇಲ್ಲ. ಸೊ ನೆನ್ನೆ ಗ್ರಹಣ ಇದರಿಂದ ಮೇ ಬಿ ಇವತ್ತು ಚಂದ್ರ ಕಾಣಿಸ್ಲಿಲ್ಲ ಅನ್ಕೊಳ್ತೀನಿ. ಇವತ್ತು ನಮ್ಮ ಎಂಗೇಜ್ಮೆಂಟ್ ಆನಿವರ್ಸರಿ ಕೂಡ. ಸೊ 8 ವರ್ಷ ತುಂಬಿದೆ ನಮ್ಮ ಎಂಗೇಜ್ಮೆಂಟ್ ಆಗಿ. ಸೊ ಹಾಗಾಗಿ ಕೆಲವೊಂದು ಫೋಟೋಸ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ಮ ಕಪಲ್ ರಿಂಗ್ನ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನಾನು ಫಸ್ಟಿಗೆ ಎಂಗೇಜ್ಮೆಂಟ್ ಅಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿರುವಂತಹ ರಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಸಂದೀಪ್ಗೆ ನಮ್ಮ ಮನೆಯಿಂದ ಈ ಒಂದು ಗ್ರೀನ್ ಸ್ಟೋನಲ್ಲಿರುವಂಥ ಈ ರಿಂಗ್ನ ಹಾಕಿದ್ವಿ. ಸಂದೀಪ್ ಮಲ್ಲಿ ಈ ಒಂದು ರಿಂಗ್ನ ಎಂಗೇಜ್ಮೆಂಟಿಗೋಸ್ಕರ ಮಾಡಿಸಿದ್ರು. ನನಗೆ ಯಾವಾಗಲೂ ಕೂಡ ರೂಬಿ ಸ್ಟೋನ್ ಇರುವಂಥ ಜ್ಯುವೆಲ್ರಿ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಒಂದು ರಿಂಗ್ ಕೂಡ ರೂಬಿ ಸ್ಟೋನಲ್ಲೇ ಇರುವಂಥದ್ದು. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರೋವಂಥ ರಿಂಗ್ ಸಂದಿದ್ದು ನಂದು ಕಪಲ್ ರಿಂಗ್. ಸೊ ಕಸ್ಟಮೈಸ್ ಮಾಡಿ ಮಾಡಿಸಿರೋವಂಥ ರಿಂಗ್ ಇದು. 3 ಸ್ಟೋನ್ ಡೈಮಂಡಲ್ಲಿ ಇರುವಂಥ ಒಂದು ರಿಂಗ್ ಇದು. ಫಸ್ಟು ನಾನು ಡೈಮಂಡ್ ಅಂತ ತೊಗೊಂಡಿದ್ದೆ ಈ ಒಂದು ರಿಂಗ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ. ಸಿಂಪಲ್ಲಾಗೂ ಕಾಣುತ್ತೆ, ಹಾಗೆಯೇ ಒಂದು ಸ್ವಲ್ಪ ಲುಕ್ಕು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಸಂದೀಪ್ದು ರಿಂಗ್ ಇದು. ಸೊ ಸಂದೀಪು ಕೂಡ ತುಂಬಾ ಇಷ್ಟ ಈ ರಿಂಗ್ ಅಂತ ಹೇಳ್ಬೋದು. ಹಾಗೆಯೇ ಎಂಗೇಜ್ಮೆಂಟ್ ಆಲ್ಬಮ್ ಕೂಡ ಇವತ್ತು ಶೇರ್ ಮಾಡ್ತೀನಿ ಏನಿದೆ. ಸೊ ಹಾಗಾಗಿ ಆಲ್ಬಮ್ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ರಾರ್ಥನಾ ವಿತ್ ಸಂದೀಪ್ ಅಂತ ಇದೆ. ಯೂಶಲಿ ನನ್ನ ಮನೇಲಿ ಬಿಟ್ಟು ಬೇರೆ ಎಲ್ಲರೂ ಕೂಡ ಅಫಿಷಿಯಲ್ ಆಗಿ ಪ್ರಾರ್ಥನಾ ಅಂತಲೇ ಕರೆಯೋದು. ಸೊ ಹಾಗಾಗಿ ಪ್ರಾರ್ಥನಾ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾನು ನಮ್ಮ ಎಂಗೇಜ್ಮೆಂಟಲ್ಲಿ ತೆಗೆಸ್ಕೊಂಡಿರುವಂಥ ಕೆಲವೊಂದು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಒಂದು ಎಂಗೇಜ್ಮೆಂಟ್ ಒಂದು ಟೆಂಪಲಲ್ಲಿ ಮಾಡಿದ್ದು. ಈ ಒಂದು ಆಲ್ಬಮ್ಗೆ 8 ರಿಂದ 9 ವರ್ಷ ಆಗಿದೆ. ಸೊ 9 ವರ್ಷ ಹಳೆಯ ಒಂದು ಫೋಟೋಸ್ ಇದು. ಸೊ ಅವಾಗಿನ ಕೆಲವೊಂದು ಫೋಸ್ ನೋಡಿದ್ರೆ ನಿಜವಾಗ್ಲೂ ನಗು ಬರುತ್ತೆ. ಇವಾಗೆಲ್ಲ ಎಷ್ಟೊಂದು ಅಪ್ಡೇಟ್ ಆಗಿದೆ, ಬಟ್ ಅವಾಗ ಅಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ. ಸೊ ಇಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಸಂದೀಪ್ ಅಪ್ಪ ಅಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ತಾಂಬೂಲನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಸಂದೀಪ್ ಅಕ್ಕ ಇವರು. ಆ್ಯಂಡ್ ನನಗೆ ಕೆಲವೊಂದು ಇರೋ ಥರ ಶಾಸ್ತ್ರ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಅಕ್ಕ ಇವಳು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಅಕ್ಕನ ಮನೆಗೆ ಹೋದಾಗ. ಟೈಮ್ ಎಷ್ಟು ಬೇಗ ಕಳೆದೋಗುತ್ತೆ ಅಲ್ವಾ. ಸೊ ಇವತ್ತು 8 ವರ್ಷ ಅಂದರೆ ನಿಜವಾಗ್ಲೂ ನಂಬೋದಕ್ಕಾಗಲಿಲ್ಲ ನಮ್ಮಿಬ್ಬರಿಗೂ ಕೂಡ. ಸೊ ಇವತ್ತಿನ ಒಂದು ಯುಗಾದಿ ಹಬ್ಬದ ವ್ಲಾಗ್ ಜೊತೆಗೆ ಈ ಒಂದು ಎಂಗೇಜ್ಮೆಂಟ್ ಮೆಮೊರೀಸ್ನ ಕೂಡ ಶೇರ್ ಮಾಡ್ಕೊಂಡು ತುಂಬಾ ಖುಷಿ ಆಯಿತು. ಸೊ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆಂಟಿಲ್ ಟೇಕ್ ಕೇರ್, ಬಾಯ್, ನಮಸ್ಕಾರ.